ಒತ್ತಡದ ಬದುಕಿಗೆ ಯೋಗವೇ ಸಂಜೀವಿನಿ. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಕರೆ. ಆಧುನಿಕ ತಂತ್ರಜ್ಞಾನ ಹಾಗೂ ಬದಲಾದ ಜೀವನ ಶೈಲಿಯಿಂದಾಗಿ ದೈಹಿಕ ಶ್ರಮ ಕಡಿಮೆಯಾಗುತ್ತಿದ್ದು, ಮಕ್ಕಳಲ್ಲಿ ತೀವ್ರ ಒತ್ತಡ, ಖಿನ್ನತೆಯಂತಹ ನಕಾರಾತ್ಮಕ ಪ್ರವೃತ್ತಿಗಳು ಹೆಚ್ಚುತ್ತಿವೆ. ಇವುಗಳಿಗೆ ಕಡಿವಾಣ ಹಾಕಿ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ ಮೂಡಿಸಲು ಪ್ರತಿದಿನ ಯೋಗಾಭ್ಯಾಸ ಮಾಡುವುದು ಅತ್ಯಗತ್ಯ ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ತಿಳಿಸಿದರು. ಇಲ್ಲಿನ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯೋಗವು ಭಾರತವು ಜಗತ್ತಿಗೆ ನೀಡಿದ ಅಮೂಲ್ಯ ಕೊಡುಗೆಯಾಗಿದ್ದು, ಒತ್ತಡರಹಿತ ಹಾಗೂ ಆರೋಗ್ಯಪೂರ್ಣ ಜೀವನಕ್ಕಾಗಿ ಪ್ರತಿಯೊಬ್ಬರೂ ಪ್ರತಿದಿನ ತಮಗಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕು ಎಂದರು. ಈ ಬಾರಿ ಧ್ಯೇಯ ವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪ್ರಸ್ತುತ ದಿನಗಳಿಗೆ ಹೆಚ್ಚು ಸೂಕ್ತವಾಗಿದ್ದು, ವಯಸ್ಸಿನ ಮಿತಿಯಿಲ್ಲದೆ ಯೋಗವನ್ನು ಜೀವನದ ಭಾಗವಾಗಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಬಳಿಕ ನಡೆದ ಸಾಮೂಹಿಕ ಯೋಗಾಭ್ಯಾಸ, ಪ್ರಾಣಾಯಾಮ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಧ್ಯಾನ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಯೋಗ ನೃತ್ಯ ಪ್ರದರ್ಶನ ಗಮನ ಸೆಳೆದವು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಈ ವೇಳೆ ಬಹುಮಾನ ವಿತರಿಸಲಾಯಿತು. ಮೊಣಕಾಲು ಚಲನೆ, ಉಸಿರು ಒಳಗಿನ ಆಕಾರಕ್ಕೆ ತನ್ನಿರಿ. ಉಸಿರು ಒಳಗೆ ಎಳೆದು ಶರೀರವನ್ನು ನೇರವಾಗಿಸಿ 2 ಬಾರಿ ಪುನರಾವರ್ತಿಸಿ. ಬಿಡಿ, ಕೈಗಳನ್ನು ಕೆಳಗೆ ತರುವಾಗ ಉಸಿರು ಬಿಡಿ. ಬನ್ನಿ, ಈಗ ಈ ಆಸನ ಶರೀರದಲ್ಲಿ ಬಲಿಷ್ಠತೆ ತರುತ್ತದೆ. ಬೆನ್ನೆಲುಬಿಗೆ ಹೊಂದಿದ ನರಗಳ ತೊಂದರೆಗಳನ್ನು ಸರಿಪಡಿಸುತ್ತದೆ. ಉಸಿರು ಬಿಡಿ, ಹೀಗಳನ್ನು ಕೆಳಗೆ ಮಾಡಿ, ಸಿಕ್ಕಿದ ಬೆರಳುಗಳನ್ನು ಬಿಡಿಸಿ ಹಾಗೂ ಕೈಗಳನ್ನು ಕೆಳಗೆ ತನ್ನಿ. ಅಭ್ಯಾಸ ಮಾಡುವಾಗ ನೆನಪಿಡಿ, ಹೀಗಾದರೂ ಮೂಲಕಾಲವನ್ನು ಅಂದರೆ ಬೇರಿನ ಪ್ರದೇಶವನ್ನು ಸೇರಿಕೊಂಡಿರಬೇಕು. ಉಸಿರನ್ನು ಗಾಢವಾಗಿ ಒಳಗೆ ಪರಸ್ಪರ ಕೂಡಿಸಿ. ಈ ಸ್ಥಿತಿಯಲ್ಲಿ 10ರಿಂದ 15 ಸೆಕೆಂಡ್. ಇದರಿಂದ ನರಗಳು ಮತ್ತು ಮಾಂಸಖಂಡಗಳು ಚೆನ್ನಾಗಿ ಇರುತ್ತವೆ, ಬಲಿಷ್ಠವಾಗಿ ಹೆಚ್ಚು ಚುರುಕಾಗಿ ಇರುತ್ತವೆ. ಆದರೆ ಆಸನವನ್ನು ಪುನರಾವರ್ತಿಸಿ. ಉಸಿರನ್ನು ಒಳಗೆ ಎಳೆದು ಕೈಗಳನ್ನು ಬೆನ್ನಕ್ಕೆತ್ತಿ ಅಂಗೈಗಳನ್ನು ಪರಸ್ಪರ ಜೋಡಿಸಿ. ಪಾದಹಸ್ತಾಸನ. ಉಸಿರು ಬಿಡಿ ಹಾಗೂ ಮುಂಭಾಗಕ್ಕೆ ಬಗ್ಗಿ ಅಂಗೈಯನ್ನು ನೆಲಕ್ಕೆ ಒತ್ತಿ. ಈ ಸ್ಥಿತಿಯಲ್ಲಿ 10ರಿಂದ 30 ಸೆಕೆಂಡ್ ತನಕ ಇರಿ. ಬೆನ್ನು ಬಿಗಿಯುವ ಸಮಸ್ಯೆ ಇದ್ದರೆ ನಿಮ್ಮ ಸಾಮರ್ಥ್ಯ ಬನ್ನಿ, ಭುಜಗಳನ್ನು ತಲೆಯ ಮಟ್ಟಕ್ಕೆ ತಂದು ಎಳೆಯಿರಿ. ಉಸಿರು ಬಿಡಿ, ನಿಧಾನವಾಗಿ ಮತ್ತು ಮೇಲು ನರಗಳನ್ನು ಬಲಪಡಿಸುತ್ತದೆ. ಉಸಿರಾಟದ ಸಾಮರ್ಥ್ಯವನ್ನು ಉತ್ತಮಗೊಳಿಸುತ್ತದೆ. ಉಸಿರನ್ನು ಒಳಗೆ ಎಳೆದುಕೊಳ್ಳಿ, ನಿಧಾನವಾಗಿ ಹೊರಗೆ ವಿಶ್ರಾಂತಿ ಮಾಡಿ. ತ್ರಿಕೋಣಾಸನ. ತ್ರಿಕೋಣ ಅಂದರೆ